ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವಾಗ ಚೆನ್ನಾಗಿದ್ದೀನಿ. ತುಂಬಾ ದೊಡ್ಡ ಲಾಂಗ್ ಗ್ಯಾಪ್ ತೊಗೊಂಡು ಮತ್ತೆ ವ್ಲಾಗ್ನ ಇವತ್ತು ಕೂತ್ಕೊಂಡು ಶೂಟ್ ಮಾಡ್ತಾ ಇದ್ದೀನಿ. ನನಗೆ ನಂಬಲಿಕ್ಕೆ ಆಗ್ತಾಯಿಲ್ಲ. ಐ ಥಾಟ್ ನಾನು ಮಾಡಲ್ಲ ಇನ್ನು ವ್ಲಾಗ್ ಅಂತ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ ಮತ್ತೆ ವ್ಲಾಗಿಂಗಿಗೆ ಕರ್ಕೊಂಬಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. ಸ್ವಲ್ಪ ಗ್ಯಾಪ್ ಬೇಕಾಗಿತ್ತು ನನಗೆ, ಮೆಂಟಲಿ ಫಿಸಿಕಲಿ ಸ್ವಲ್ಪ ಇದಾಗಲಿಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಬೇಕಾಗಿತ್ತು. ಅದು ಅಲ್ಲದೆ ಇನ್ನೂ ಒಂದಷ್ಟು ಲೈಫ್ ಚೇಂಜಿಂಗ್ ಡಿಸಿಷನ್ಸ್ ಎಲ್ಲ ಆಗಿದೆ. ಅದೆಲ್ಲದನ್ನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಹಾಗೆ ಯೂಟ್ಯೂಬಲ್ಲಾಗಿರ್ಬೋದು ಕಮೆಂಟ್ ಮಾಡ್ತಾಯಿದ್ರಿ, ಮೆಸೇಜ್ ಎಲ್ಲ ಮಾಡ್ತಾಯಿದ್ರಿ. ಏನಾಯಿತು, ಯಾಕೆ ಬ್ಲಾಗ್ ಆಗ್ತಾಯಿಲ್ಲ, ಏನಾಯಿತು, ಏನಾದ್ರು ಸಮಸ್ಯೆನಾ, ಎಲ್ಲ ಓಕೆನಾ, ಎಲ್ಲ ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಹೆಲ್ತ್ ಹೇಗಿದೆ, ಹಾಗೆಯೇ ಇದು ಏನಪ್ಪ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನೀವಿಷ್ಟು ಜನ ಸಂಪಾದನೆ ಮಾಡ್ಕೊಂಡಿದ್ದೀರ ಸಬ್ಸ್ಕ್ರೈಬರ್ಸ್ನ, ಮತ್ತು ಇದು ಮಾಡಬೇಡಿ, ಡಿಸ್ಕಂಟಿನ್ಯೂ ಮಾಡ್ಕೋಬೇಡಿ, ಕಂಟಿನ್ಯೂ ಮಾಡಿ ಅಂತ ಸಾಕಷ್ಟು ಜನ ನನಗೆ ಸಜೆಷನ್ ಕೂಡ ಕೊಡ್ತಾಯಿದ್ರಿ. ಮೇಲಲ್ಲಾಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಎಲ್ಲ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತು ನಾನು ವಾಪಸ್ ಬಂದಿದ್ದೀನಿ ನಿಮ್ಮ ಮುಂದೆ. ನಿಮಗೆಲ್ಲ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಖುಷಿಯಾಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಖುಷಿನ ಹಂಚ್ಕೊಳ್ಳಿ, ಓಕೆನಾ? ನನಗೂ ಕೂಡ ತುಂಬ ಖುಷಿ ಆಗುತ್ತೆ ನೋಡಿಬಿಟ್ಟು. ಇನ್ನು ಏನು ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಲ್ವಾ, ಏನು ಮಾತಾಡಬೇಕು ಏನು ಒಂಥರ ಪ್ರಿಪೇರ್ ಆಗಿಲ್ಲ. ಆಲ್ರೆಡಿ ಒಂದು 4-5 ಟೇಕ್ ಆಯಿತು. ಇವಾಗ ಒಂದು ಇಂಟ್ರೋ ಶೂಟ್ ಮಾಡೋಕ್ಕೆ ಒಂದು 4-5 ಟೇಕ್ ತೊಗೊಂಡಿದ್ದೀನಿ. ಸಾಕಷ್ಟು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ 1-2 ಡೇಸಿಂದ, ಬಟ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ನಮ್ಮ ಚಿನ್ನಿ ಕೂಡ ಬಂದಿದ್ದಾಳೆ, ಅದು ಒಂದು ಖುಷಿನೇ, ಒಂಥರ ಇನ್ಸೈಡ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ನಮ್ಮ ಚಿನ್ನಿ ಅಲ್ಲಿರೋ ತನಕ ಒಂಥರ ನನಗೇನು ಒಂಥರ ಅದೇ ಕಾಡ್ತಾ ಇರ್ತಾಯಿತ್ತು. ಬಟ್ ಅವಳು ಇವಾಗ ಹಾಲಿಡೇಗೆ ಬಂದಿದ್ದಾಳೆ, ಒಂಥರ ಖುಷಿ ಇದೆ. ಅವಳ ಜೊತೆ ಕೂಡ ಬ್ಲಾಗ್ನ ಮಾಡ್ತೀನಿ. ಅವಳನ್ನು ಕೂಡ ನೀವು ನೋಡಬೇಕು ಅಂತ ತುಂಬ ಜನ ಇಷ್ಟಪಡ್ತೀರ. ಅವಳನ್ನ ಕೂಡ ಬ್ಲಾಗಲ್ಲಿ ತೋರಿಸ್ತೀನಿ, ನಿಮಗೆ ಇಷ್ಟ ಆಗುತ್ತೆ. ಬೆಳ್ಳಿನ ತುಂಬ ಜನ ಇಷ್ಟಪಡ್ತೀರಾ. ಇನ್ನು ನನ್ನ ಯೂಟ್ಯೂಬ್ ಜರ್ನಿ ಅಂತ ಅಂದರೆ ನೀವೆಲ್ಲ ನೋಡಿದ್ದೀರ. ಜಾಸ್ತಿ ನನಗೆ ಒಂಥರ ಬೇಜಾರಾಗಿರೋ ಇನ್ಸಿಡೆಂಟ್ಸೇ ಜಾಸ್ತಿ ಆಗಿದೆ. ನೀವು ನನ್ನ ಜರ್ನಿ ನೋಡ್ಕೊಂಡು ಬಂದರೆ ಇಷ್ಟು ದಿನದಲ್ಲಿ ಜಾಸ್ತಿ ನಾನು ಏಟು ತಿಂದಿದ್ದೀನಿ, ಜಾಸ್ತಿ ಯೂಟ್ಯೂಬಿಂದ ಜಾಸ್ತಿ ನೋವು ಅನುಭವಿಸಿದ್ದೀನಿ. ಆದ್ರೂ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ್ದೀನಿ. ಅಷ್ಟೇ ಸರ್ತಿ ಎಷ್ಟು ಸರಿ ನನಗೆ ನೋವಾದ್ರೂ ಮತ್ತೆ ನಾನು ವಾಪಸ್ಸು ಮತ್ತು ಅದೇ ಒಂದು ಆದಷ್ಟು ಅದನ್ನೆಲ್ಲ ಬಿಟ್ಟು ನಾರ್ಮಲ್ ಆಗಿರೋದಕ್ಕೆ ಟ್ರೈ ಮಾಡಿದ್ದೀನಿ ಪ್ರತಿ ಸರ್ತಿನೂ ಅಷ್ಟೇ. ನೀವು ಅದಕ್ಕೆ ಸಾಕಷ್ಟು ಸಪೋರ್ಟ್ ಮಾಡಿದ್ದೀರ ತುಂಬ ಜನ. ನನಗೆ ಏನು ನೆಗೆಟಿವ್ ಥಿಂಗ್ಸ್ನೆಲ್ಲ ಬಿಟ್ಬಿಟ್ಟು ಪಾಸಿಟಿವ್ ಕಡೆಗೆ ಹೋಗೋದಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದೀರ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ಎಷ್ಟೊಂದು ನನ್ನ ಕಮೆಂಟ್ಸ್ಗಳು, ಉದ್ದ ಕಮೆಂಟ್ಸ್ಗಳೆಲ್ಲ ನನಗೆ ಬರ್ತಾ ಇದೆಲ್ಲ ನೆನ್ಪು ಮಾಡ್ಕೊಂಡು ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ. ಎಷ್ಟು ಪಾಸಿಟಿವ್ ನೋಟ್ಸ್ ಎಲ್ಲ ಕಳಿಸ್ತಾ ಇರ್ತೀರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ಥರ ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ಬೆಂಬಲ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಮುಂದೆ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ನೋಡಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಸಾಕಷ್ಟು ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ ನೋಡಿ. ಓಕೆನಾ? ಪಾಸಿಟಿವ್ ವೈಬಿಂದ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂಥರ ಫ್ರೆಶ್ ಸ್ಟಾರ್ಟ್ ಥರ ಇದೆ ಇದು. ಹೊಸದಾಗಿ ಒಂದು ಯೂಟ್ಯೂಬ್ ಚಾನೆಲ್ನ ಶುರು ಮಾಡಿದ್ದೀನಿ. ಇವತ್ತು ಮೊದಲನೇದಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ, ಫಸ್ಟ್ ಟೈಮ್ ಅಂತ ಅನಿಸ್ತಾ ಇದೆ. ಇನ್ನು ನಿಮಗೆಲ್ಲ ಇವತ್ತಿನ ಒಂದು ಬ್ಲಾಗ್ ನೋಡಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ನನ್ನ ನೋಡಿಬಿಟ್ಟು ನಿಮಗೆಲ್ಲ ಖುಷಿಯಾಗಿರುತ್ತೆ ಅಂತ ಕೂಡ ಅಂದ್ಕೊಳ್ತೀನಿ. ಸಾಕಷ್ಟು ವಿಚಾರಗಳಿದೆ ಶೇರ್ ಮಾಡ್ಕೊಳ್ಳೋಂಥದ್ದು. ಎಲ್ಲನೂ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ ನನ್ನ ವ್ಲಾಗ್ಸ್ನ, ನನ್ನ ಚಾನಲ್ನ. ಓಕೆನಾ? ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಒಟ್ಟಿಗೆ, ಡೈಲಿ ವ್ಲಾಗ್ ಒಟ್ಟಿಗೆ ಸಿಗ್ತೀನಿ. ಓಕೆನಾ? ಬರಲಾ? ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.